ಜೈನ ಮುನಿಗಳು ಪಾದರಕ್ಷೆಯನ್ನ ಯಾಕೆ ಹಾಕೋದಿಲ್ಲ? ಜೈನ ಮುನಿಗಳು ರೊಕ್ಕ ಆದಿ ಪರಿಕರಗಳನ್ನ ಯಾಕೆ ಇಟ್ಕೋದಿಲ್ಲ? ಜೈನ ಮುನಿಗಳು ವಾಹನದಲ್ಲಿ ಏಕೆ ಗಮನ ಮಾಡೋದಿಲ್ಲ? ಜೈನ ಮುನಿಗಳು ಬಟ್ಟೆಗಳನ್ನ ಏಕೆ ಧರಿಸೋದಿಲ್ಲ? ಜೈನ ಮುನಿಗಳು ಆಸ್ತಿಯನ್ನ ಏಕೆ ಮಾಡೋದಿಲ್ಲ? ಜೈನ ಮುನಿಗಳು ಏಕೆ ಆಶ್ರಮಗಳನ್ನ ಮಾಡಿ ಒಂದೇ ಸ್ಥಾನದಲ್ಲಿ ಇರೋದಿಲ್ಲ? ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಯಾಕಂದ್ರ ಅವರು 28 ಮೂಲಗುಣ ಧಾರಿಗಳಾಗಿರ್ತಾರ. ಆ ನಿರ್ದೋಷ 28 ಮೂಲಗುಣ ಪಾಲನೆ ಮಾಡೋದ್ರಿಂದ ಅಹಿಂಸಾ ಮಹಾವ್ರತ, ಅಹಿಂಸಾ ಮಹಾವ್ರತ ಪಾಲನೆ ಮಾಡೋಗೋಸ್ಕರ ಅವರು 4 ವೀಲರ್ 2 ವೀಲರ್ ಯಾವ್ದ ವಾಹನಗಳ ಉಪಯೋಗ ಮಾಡೋದಿಲ್ಲ. ತಳಗ ನೋಡಿ ನೋಡಿ ನಡೀತಾರ. ಅದಕ್ಕಂತಾರ ಇರ್ಯಾಪತ್ ಶುದ್ಧಿ. ಇರ್ಯಾಪತ್ ಪೂರ್ವ ಕೆಳಗೆ ಸೂಕ್ಷ್ಮ ಜೀವದವನ ಅವ್ರ ಮ್ಯಾಲ ನನ್ನ ಕಾಲ್ ಬೀಳ್ತೈತೆ ನಾವು ಅದು ಹಿಂಸೆ ಆಗ್ಬಾರ್ದು, ಜೀವದ ಘಾತ ಆಗ್ಬಾರ್ದು ಅಂತ ಇಷ್ಟು ವಿಚಾರ ಮಾಡಿ ಬರಿಗಾಲ ನಡೆದ್ರು ಕೆಳಗೆ ನೋಡ್ಕೋತ ನಡೀತಾರೋ. ಏನ್ ಗಾಡಿದಾಗ ಹೋದ್ರೆ ಎಷ್ಟು ಜೀವ ಹಿಂಸೆ ಆಕತಿ ಹೇಳ್ರಿ, ಪರಿಗ್ರಹ ಆಗ್ತತಿ ಅನ್ನೋದ್ರಿಂದ ಜೈನ ಮುನಿಗಳು ಜೀವನದಲ್ಲಿ ಪಾದರಕ್ಷೆಗಳನ್ನ ಉಪಯೋಗ ದೇಹದ ಮೇಲೆ ನಿರ್ಮಮತ್ವ ಭಾವನ್ನ ತಾಳಿರ್ತಾರೆ, ಪರಿಗ್ರಹದಿಂದ ಪೂರ್ಣ ಮುಕ್ತಿರ್ತಾರ ಅನ್ನೋದ್ರಿಂದ ಜೈನ ಮುನಿಗಳು ಯಾವುದೇ ಪರಿಗ್ರಹಗಳನ್ನ ಪರ ಪದಾರ್ಥಗಳನ್ನ ತಮ್ಮ ಜೊತೆಗೆ ಇಟ್ಕೊಳ್ಳೋದಿಲ್ಲ. ಒಂದು ಕಾರಣ. ಇನ್ನೊಂದು ಕಾರಣ, ಅವರು ನಿರ್ವಾಣರು. ಯಾರು? ನಿರ್ವಾಣ ದೀಕ್ಷೆ. ಜನ್ಮದಿಂದ ನಾವು ತಾಯಿಯ ಗರ್ಭದಿಂದ ಯಾವ ರೀತಿ ಬಂದಿವಿ ಅದ ರೀತಿ ಇರುವುದಕ್ಕನ ನಿರ್ವಾಣ ಅಂದಾರ. ಅದ ನಿರ್ವಾಣಕನ ನಿರ್ವಾಣ ಕಲ್ಯಾಣ ಮೋಕ್ಷ ಅಂದಾರ. ಆ ನಿರ್ವಾಣ ಕಲ್ಯಾಣ ಪ್ರಾಪ್ತಿ ಮಾಡ್ಕೋಬೇಕಾದ್ರ ನಾವು ನಿರ್ವಾಣ ಆಗ್ಬೇಕು. ನಗ್ಗೋ ಮೋಕ್ಷ ಮಗ್ಗೋ. ಎಲ್ಲಿ ವಿಕಾರಗಳಿಲ್ಲ, ಎಲ್ಲಿ ಇಂದ್ರಿಯಗಳ ನಿಗ್ರಹ ಆಗಿದೆ, ಅಲ್ಲಿ ಮಾತ್ರ ಆತ್ಮನ ಸಾಕ್ಷಾತ್ಕಾರ ಆಗ್ಲಿಕ್ಕೆ ಸಾಧ್ಯ. ಆತ್ಮನ ಸಾಕ್ಷಾತ್ಕಾರ ಮಾಡ್ಕೋ ಸಲುವಾಗಿ ಅವರು ವಿಷಯ ವಾಸನೆಗಳಿಂದ ನಿರ್ಮುಕ್ತಾಗಿ ದಿಗಂಬರ 10 ದಿಕ್ಕುಗಳನ್ನ ಅಂಬರವನ್ನಾಗಿ ಸ್ವೀಕಾರ ಮಾಡ್ಕೊಂಡ ಒಂದು ಹೊತ್ತು 24 ತಾಸಿನಾಗ ಸೂರ್ಯೋದಯ ಆದ ನಂತರ 48 ನಿಮಿಷ, ಸೂರ್ಯಾಸ್ತ ಆಗಿಂತ 48 ನಿಮಿಷ ಒಳಗ ಒಂದು ಸಲ ಅಂತರ್ಮೂರ್ತದೊಳಗ ಆಹಾರ ಸ್ವೀಕಾರ ಮಾಡ್ತಾರೋ. ಅದರ ಟೈಮ್ ನೀರ್ ತಗೋತಾರೋ. ಬ್ಯಾರೆ ಯಾವಾಗೋ ಯಾವ್ದ ಪದಾರ್ಥಗಳನ್ನ ಸ್ವೀಕಾರ ಮಾಡೋದಿಲ್ಲ. ಹಲ್ಲ ಕಡ್ಡಿ ಸಹಿತ ಹಾಕೋದಿಲ್ಲ. ಇದು ದಿಗಂಬರ ಮುನಿಗಳ 28 ಮೂಲ ಗುಣಗಳಲ್ಲಿ ಏಕಭುಕ್ತಿ, ಭೂಶಯನ, ಅದಂತದವನ, ಅಸ್ನಾನ, ಇವು ಮೂಲ ಗುಣಗಳನ್ನ ನಿರ್ದೋಷ ಪಾಲನೆ ಮಾಡೋಗೋಸ್ಕರ ಅವರು ಯಾವುದೇ ಪಾದರಕ್ಷೆ, ವಾಹನಾದಿ ಇತ್ಯಾದಿ ಪರಿಗ್ರಹಗಳನ್ನ ಉಪಯೋಗಿಸಲು. ಇನ್ನೊಂದು ಹಣ. ಸಾಧು ಕೈಯಾಗ 1 ಪೈಸಾ ಇತ್ತಂದ್ರ ಅವ್ರ ಕೌಡಿ ಕಿಮ್ಮತ್ತಿಲ್ಲ. ಶ್ರಾವಕೃತಿಗೆ 1 ಪೈಸಾ ಇರ್ಲಿಕ್ಕಂದ್ರ ನಿಮಗ್ ಕೌಡಿ ಕಿಮ್ಮತ್ತಿಲ್ಲ. ಶ್ರಾವಕರಿಗೆ, ಗೃಹಸ್ಥರಿಗೆ ಹಣ ಬೇಕು. ದಾನ ಧರ್ಮ, ಮಂದಿರ ನಿರ್ಮಾಣ ಆದಿ ಕಾರ್ಯ ಮಾಡಾಕ ಸಾಧು ಸಂತರ ಪರಿಗ್ರಹದಿಂದ ಪೂರ್ಣ ಮುಕ್ತಾಗಿರ್ಬೇಕು. ಅವ್ರ ಸಂಪತ್ತಿ ವಿಪತ್ತಿ ಕಾರಣತೆ, ದುಃಖಕ್ಕೆ ಕಾರಣತೆ ಅದು ಪರಿಗ್ರಹತೆ ಅನ್ನೋದ್ರಿಂದ ಸಾಧು ಸಂತರು ಹಣವನ್ನ ಸ್ವೀಕಾರ ಮಾಡೋದಿಲ್ಲ, ಹಣವನ್ನ ಬಳಸೋದಿಲ್ಲ. ನಡ್ಕೋತ ವಿಹಾರ ಮಾಡೋದ್ರಿಂದ ಹಣ ಎದಕ್ಕೆ ಬೇಕು? ಒಂದು ಸಲ ಅದು ವೃತ್ತಿ ಪರಿಸಂಖ್ಯಾನ ಪೂರ್ವಕ ತ್ಯಾಗ ಮಾಡೋ ಭಾವನೆ ಆಹಾರ ಮಾಡ್ತಾರೋ ಅನ್ನೋದ್ರಿಂದ ಅವರಿಗೆ ಹಣದ ಅವಶ್ಯಕತೆ ಇಲ್ಲ. ಮೈ ಮೇಲೆ ಬಟ್ಟಿಲ್ಲ ಅಂದ ಬೆಳಕ, ಮಣಿನ ಇಲ್ಲ ಅಂದ ಬೆಳಕ, ಸಂಸಾರ ಇಲ್ಲ ಅಂದ ಬೆಳಕ ಅವ್ರಿಗೆ ಹಣದ ಅವಶ್ಯಕತೆ ಇಲ್ಲ. ಹಣ ಎಲ್ಲದ ಅಲ್ಲಿ ಸಂಸಾರದ, ದುಃಖದ, ಪರಿಗ್ರಹದ, ಅದಕ್ಕ ಅವರು ಅಪರಿಗ್ರಹ ಮಹಾವೃತ್ತಿಗಳು ಇರೋದ್ರಿಂದ ಜೈನ ಮುನಿಗಳು ದಾಸ, ದಾಸಿ, ಬಂಗಾರ, ಹಣ ಆದಿ ಪರಿಗ್ರಹಗಳನ್ನ ತಮ್ಮ ಹತ್ತಿರ ಇಟ್ಕೋದಿಲ್ಲ, ಬಳಸೋದಿಲ್ಲ. ಬಳಸಿರ ಅವರು ಜೈನ ದಿಗಂಬರ ಯತಿಗಳು ಅಲ್ಲವೇ ಅಲ್ಲ. ಅವರು ಮೋಕ್ಷ ಮಾರ್ಗಿಗಳಲ್ಲ. ಯಾರು ಮೋಕ್ಷ ಮಾರ್ಗಿ ಇರ್ತಾರಂದ್ರ ಯಾರು 22 ಪ್ರಕಾರ ಪರಿಚಯಗಳನ್ನ ಸಹನ ಮಾಡ್ತಾ 24 ಪ್ರಕಾರದ 14
ಅಂತರಂಗ ಪರಿಗ್ರಹಗಳು ಮಿಥ್ಯಾತ್ವಾದಿ ಮತ್ತು 10 ಬಹಿರಂಗ ಪರಿಗ್ರಹಗಳು. ಹಿಂಗ 24 ಪರಿಗ್ರಹಗಳನ್ನ ಯಾರು ತ್ಯಾಗ ಮಾಡ್ಯಾರ ಅವರಿಗೆ ದಿಗಂಬರ ಜೈನ ಮುನಿಗಳು ಯತಿಗಳು ಅಂತ ಕರೀತಾರ. ಅನ್ನೋದ್ರಿಂದ ಜೈನ ಆಗಮ ಪ್ರಕಾರ, ಜೈನ ಸಿದ್ಧಾಂತದ ಪ್ರಕಾರ ನಿರ್ದೋಷ 28 ಮೂಲ ಗುಣ ಅವ್ರ ಪಾಲನೆ ಮಾಡ್ತಾರ ಅನ್ನೋಗೋಸ್ಕರ ಅವರು ಈ ಯಾವ ವಸ್ತುಗಳನ್ನ ಉಪಯೋಗ ಮಾಡೋದಿಲ್ಲ. ಅದಕ್ಕ ಯಾವ ಪ್ರಕಾರ ಹಾಲನ್ನ 2 ಪ್ರಕಾರ, ಒಮ್ಮೆ ಹಾಲಿನ ಪರ್ಯಾಯದೊಳಗ, ಒಮ್ಮೆ ಬೆನ್ನಿ ಪರ್ಯಾಯದ ಕಾಶ್ರ ತುಪ್ಪ ಸಿಗ್ತತಿ. ಹಂಗ ಆತ್ಮ ಪರಮಾತ್ಮ ಮಾಡ್ಬೇಕಾದ್ರ ಒಂದು ಕೇಳ್ರಿ ಗೃಹಸ್ಥ ಅವಸ್ಥಾದಾಗ, ಇನ್ನೊಂದು ಸನ್ಯಾಸಿ ಅವಸ್ಥಾದಾಗ, ತ್ಯಾಗಿ ಅವಸ್ಥಾದಾಗ. ಅದ್ರಾಗ ಹೇಳ್ರು ಕೇಳ್ರಿ, ಧರ್ಮ ಧ್ಯಾನ ಇದು ಗೃಹಸ್ಥರು ಮಾಡಬಹುದು. ಶುಕ್ಲ ಧ್ಯಾನ ಭಾವಲಿಂಗಿ ಮುನಿಗಳು ಕೇವಲಿ ಭಗವಂತರು ಮಾಡ್ತಕ್ಕಂಥದ್ದು. ಶುಕ್ಲ ಧ್ಯಾನದಿಂದ ಘಾತಿ ಅಗಾತಿ ಕರ್ಮ ನಾಶ ಮಾಡಿ ಮೋಕ್ಷ ಸಿಗ್ತದೆ. ಧರ್ಮ ಧ್ಯಾನದಿಂದ ಸ್ವರ್ಗ ಸದ್ಗತಿ ಸಿಗ್ತದೆ.